ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರನ್ನೂ ನಮ್ಮ ಹೊಸ ವ್ಲಾಗ್ಗೆ ಸ್ವಾಗತಿಸುತ್ತಿದ್ದೇನೆ. ಇಂದಿನ ನಮ್ಮ ಪ್ರಯಾಣ ಒಂದು ರೋಚಕ ಐತಿಹಾಸಿಕ ಮತ್ತು ಧಾರ್ಮಿಕ ತಾಣಕ್ಕೆ. ನಾವು ಇರುವುದು ಕರ್ನಾಟಕದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ಇಲ್ಲಿನ ಉಣಕಲ್ ಪ್ರದೇಶದಲ್ಲಿ ಸುಮಾರು 900 ವರ್ಷಗಳಷ್ಟು ಹಳೆಯದಾದ ಒಂದು ಅದ್ಭುತ ದೇವಾಲಯವಿದೆ. ಅದೇ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ. ಈ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಇದು ಪಶ್ಚಿಮ ಚಾಲುಕ್ಯರ ವಾಸ್ತುಶಿಲ್ಪದ ಒಂದು ಅಪ್ರತಿಮ ಮಾದರಿ. ಬನ್ನಿ, ಈ ಪಾವನ ಸ್ಥಳದ ಇತಿಹಾಸ, ವಿಶಿಷ್ಟತೆ ಮತ್ತು ಸೌಂದರ್ಯವನ್ನು ಒಟ್ಟಾಗಿ ಅನ್ವೇಷಿಸೋಣ. ಚಂದ್ರಮೌಳೇಶ್ವರ ದೇವಸ್ಥಾನವು 11ರಿಂದ 12ನೇ ಶತಮಾನದಲ್ಲಿ ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಕಾಣಸಿಗುವ ಅತ್ಯುತ್ತಮ ಚಾಲುಕ್ಯ ಶೈಲಿಯ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯವು ದ್ವಿಕೂಟಾಲಯ ವಿನ್ಯಾಸವನ್ನು ಹೊಂದಿದೆ. ಅಂದರೆ ಇದು 2 ಗರ್ಭಗುಡಿಗಳನ್ನು ಹೊಂದಿದೆ. ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದ ಈ ಗರ್ಭಗುಡಿಗಳಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯವನ್ನು ಸೂಕ್ಷ್ಮ ಕೆತ್ತನೆಗಳಿರುವ ಸೋಪಾನ ಮಾದರಿಯ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. ಅದರ ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ ಮತ್ತು ಶಿವಲೀಲೆಯ ಕುರಿತ ಕೆತ್ತನೆಗಳನ್ನು ಕಾಣಬಹುದು. ದೇವಾಲಯದ ಒಳಭಾಗದಲ್ಲಿರುವ ಕಂಬಗಳು, ಪ್ರತಿಯೊಂದು ಕಂಬವೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದು, ಅದ್ಭುತವಾದ ನುಣುಪಾದ ಕೆತ್ತನೆಗಳನ್ನು ಹೊಂದಿದೆ. ಈ ಕಂಬಗಳ ಮೇಲಿನ ಸೂಕ್ಷ್ಮ ಕೆತ್ತನೆಗಳು ಚಾಲುಕ್ಯರ ಶಿಲ್ಪಿಗಳ ಕೈಚಳಕಕ್ಕೆ ಸಾಕ್ಷಿಯಾಗಿವೆ. ಇಲ್ಲಿನ ಮುಖ್ಯ ಆರಾಧ್ಯ ದೈವ ಶ್ರೀ ಚಂದ್ರಮೌಳೇಶ್ವರ, ಶಿವನು. ಚಂದ್ರಮೌಳೇಶ್ವರ ಎಂದರೆ ಚಂದ್ರನನ್ನು ತನ್ನ ಶಿರದ ಮೇಲೆ ಧರಿಸಿದವನು ಎಂದರ್ಥ. ದೇವಾಲಯದ ಒಳಗೆ ಪ್ರಶಾಂತವಾದ ಮತ್ತು ಧನಾತ್ಮಕ ಶಕ್ತಿಯುಳ್ಳ ವಾತಾವರಣವಿದೆ. ಇಲ್ಲಿ ಕುಳಿತು ಸ್ವಲ್ಪ ಸಮಯ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮಹಾಶಿವರಾತ್ರಿ, ಕಾರ್ತಿಕ ಮಾಸ ಮತ್ತು ಶ್ರಾವಣ ಮಾಸಗಳಲ್ಲಿ ಇಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮತ್ತು ವೈಭವದ ಉತ್ಸವಗಳು ನಡೆಯುತ್ತವೆ. ಆ ಸಮಯದಲ್ಲಿ ಸಹಸ್ರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಈ ದೇವಾಲಯವು ಹುಬ್ಬಳ್ಳಿ ನಗರದ ಹೃದಯ ಭಾಗದಿಂದ ಕೇವಲ 6ರಿಂದ 7 ಕಿ.ಮೀ ದೂರದಲ್ಲಿರುವ ಉಣಕಲ್ ಪ್ರದೇಶದಲ್ಲಿದೆ. ಹೇಗೆ ತಲುಪಬಹುದು? ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಅಥವಾ ಬಸ್ ನಿಲ್ದಾಣದಿಂದ ಆಟೋ ರಿಕ್ಷಾ ಅಥವಾ ಟ್ಯಾಕ್ಸಿ ಮೂಲಕ ಸುಲಭವಾಗಿ ಇಲ್ಲಿಗೆ ತಲುಪಬಹುದು. ಉಣಕಲ್ ಕೆರೆಯು ದೇವಾಲಯದ ಸಮೀಪದಲ್ಲೇ ಇದೆ. ಒಟ್ಟಿನಲ್ಲಿ ಹುಬ್ಬಳ್ಳಿಯ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನವು ಕೇವಲ ಒಂದು ದೇವಸ್ಥಾನವಲ್ಲ, ಇದು ನಮ್ಮ ಪರಂಪರೆ ಮತ್ತು ಕಲೆಗಳ ಭಂಡಾರ. ಒಮ್ಮೆ ಇಲ್ಲಿಗೆ ಭೇಟಿ ನೀಡಿದರೆ ಚಾಲುಕ್ಯರ ಕಾಲದ ವೈಭವವನ್ನು ನಿಮ್ಮ ಕಣ್ಣಾರೆ ನೋಡಿದಂತಾಗುತ್ತದೆ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಮತ್ತು ನಮಸ್ಕಾರ.